ಈ ಒಂದು ಉಪವಿಭಾಗದಲ್ಲೇ ಇಷ್ಟೆಲ್ಲ ಸಮಸ್ಯೆಗಳಿದೆ. ನಾವು ಇವತ್ತು ಕರ್ನಾಟಕದ ಕೊನೆಯ ಬಾರ್ಡರ್ ಇದ್ದೀವಿ, ಕರ್ನಾಟಕದ ಕೊನೆಯ ಮೂಲೆಯಲ್ಲಿ ಇದ್ದೀವಿ. ಇಲ್ಲಿ ಯಾವುದೇ ಒಬ್ಬ ಹಿರಿಯ ಅಧಿಕಾರಿಯಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಕಾರ್ಪೊರೇಟ್ ಆಫೀಸ್ನ ಯಾವೊಬ್ಬ ಅಧಿಕಾರಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಇಲ್ಲಿ ಅಧಿಕಾರಿಗಳು ನೂರಾರು ಅಕ್ರಮಗಳನ್ನ ಮಾಡ್ಕೊಂಡು ಅವರ ಒಂದು ಸಂಪತ್ತನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಕಾಣಿಸುತ್ತೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಾವು ಬಂದಿದ್ದೀವಿ. ಇವತ್ತು ಒಬ್ಬ ದಲಿತರ ಜಮೀನಿನಲ್ಲಿ ಇದ್ದೀವಿ. ಉದುಗೂರು ಎನ್ನುವ ಒಂದು ಗ್ರಾಮದ ಸರ್ವೆ ನಂಬರ್ ಅಲ್ಲಿ ಇದ್ದೀವಿ. ಈ ಉದುಗೂರು ಗ್ರಾಮದ ಒಬ್ಬ ದಲಿತ ವ್ಯಕ್ತಿಯ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ತೆಗೆದುಕೊಂಡಂತಹ ವಿದ್ಯುತ್ ಸಂಪರ್ಕನ ಇಲ್ಲಿ ಕಡಿತಗೊಳಿಸ್ತಾರೆ. ಇಲ್ಲಿ ಅಧಿಕಾರಿಗಳು ಕಡಿತಗೊಳಿಸಿ ಇಲ್ಲಿಂದ ಬೇರೆ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಹಾಕಿದ್ದಾರೆ ಎನ್ನುವುದು ನಮ್ಮ ಜೊತೆಯಲ್ಲಿರುವಂತಹ ರೋಹಿತ್ ಎನ್ನುವ ಸಾಮಾಜಿಕ ಹೋರಾಟಗಾರರ ಒಂದು ಆಪಾದನೆಯಾಗಿದೆ. ಆ ವಿಚಾರವಾಗಿ ಮಾತಾಡ್ತಾ ಹೋಗ್ತೀನಿ. ನಮ್ಮ ಹಿಂದೆ ಇರೋದು ಇದನ್ನೇ ನೋಡಿ, ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಡದಂತಹ ಒಂದು ಬೋರ್ವೆಲ್. ಈ ಬೋರ್ವೆಲ್ಗೆ ಇಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ನ ಹಾಕಿ ಜೋಡಣೆ ಮಾಡಿ ಒಂದು ವಿದ್ಯುತ್ ಸಂಪರ್ಕ ಕೊಟ್ಟಿರ್ತಾರೆ. ಅದಾದ ಕೆಲವು ದಿನಗಳ ನಂತರ ಈ ಒಂದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಇಲ್ಲಿರುವಂತಹ ಎಲ್ಲಾ ಪರಿವರ್ತಕಗಳು ಮತ್ತು ಕಂಬಗಳನ್ನ ತಗೊಂಡೋಗಿದ್ದಾರೆ ಅನ್ನೋದು ರೋಹಿತ್ ಅವರ ವಾದ. ಸರ್, ನಿಜನಾ ನಾನು ಹೇಳಿದ್ದು? ಹೌದು ಸರ್, ನಿಜ. ಏನಾಗಿದೆ, ಇಲ್ಲಿಯ ಸಂಬಂಧಪಟ್ಟಂತಹ ರೈತ ಯಾರು, ಯಾವಾಗ ಏನಾಯ್ತು, ಯಾವಾಗ ಈ ಒಂದು ಕಂಬ ಜೋಡಣೆ ಆಯ್ತು, ಇದನ್ನ ಯಾವಾಗ ತಗೊಂಡೋದ್ರು? ಸರ್, ಇದು ಡಿಪ್ಪಾಳಿ ಹೋಬಳಿ ಉದುಗೂರು ಗ್ರಾಮದ ಮುನಿಯಪ್ಪ ಬಿನ್ ಗಂಗಪ್ಪ ಅನ್ನೋರು ಪರಿಶಿಷ್ಟ ಪಂಗಡದವರು. ಓಕೆ. ಇದು ಏನಾಗಿದೆ ಅಂತಂದ್ರೆ, ಪರಿಶಿಷ್ಟ ಪಂಗಡವರೆಗೂ ಕರ್ನಾಟಕ ಸರ್ಕಾರದಿಂದ ಗಂಗಾ ಕಲ್ಯಾಣ ಅನ್ನೋ ಬೋರ್ ಬಂದಿತ್ತು 2021ರಲ್ಲಿ. ಹಂಗಾಗಿ ಇದು ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. 2021 ಇವ್ರ ಗಮನಕ್ಕೆ ಏನೂ ಬಾರದಂತೆ ನಮ್ಮ ಇದು ಬೆಸ್ಕಾಂ ಡಿ ಶಾಖೆಯ ಅಧಿಕಾರಿಗಳು ಶೇಖರ್ ಸಿಂಗನ್ ಅವರು ಯಾವುದೋ ಇವ್ರಿಗೆ ಏನು ಮಾಹಿತಿ ಇಲ್ದಂಗೆ ತಗೊಂಡೋಗ್ಬಿಟ್ಟು ಬೇರೆ ಕಡೆ ಇದನ್ನ ವರ್ಗಾವಣೆ ಮಾಡಿ ಅವ್ರ ಹತ್ರ ಹಣ ವಸೂಲಿ ಮಾಡಿದ್ದಾರೆ. ಇದು ಇದು ಸೀಮಿತ ಸರ್. ಇದಕ್ಕೆ ಸರ್, ಇವಾಗ ಇಲ್ಲಿಯ ಗಂಗಾ ಕಲ್ಯಾಣ ಯೋಜನೆ ಅನ್ನುವ ಇವರ ದಲಿತರ ಒಂದು ಕೋಟಾದಲ್ಲಿ ಇವ್ರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಯಾವ ಇಸ್ವಿಲಿ ಇವ್ರಿಗೆ ಇದಾಗುತ್ತೆ ಸರ್? 2020-21 ಆಗಿದೆ ಸರ್. ಇದು ಆಗಿರೋದನ್ನ ತಗೊಂಡ್ಬಿಟ್ಟು ಅವ್ರಿಗೆ ಮಾಹಿತಿನೇ ಇಲ್ಲ ಪಾಪ. ಇವ್ರಿಗೆ ಬಂದಿದೆ, ಇನ್ನೊಂದು ಗೊತ್ತು ಏನಿಲ್ಲ ಸರ್. ಇದನ್ನ ಏನ್ ಮಾಡಿದ್ರೆ ಬೇರೆ ಕಡೆ ಇದು ಇರೋದು ಉದುಗೂರು ಸರ್ವೆ ನಂಬರ್ ಅಲ್ಲಿ. ಇದು ಉದುಗೂರು ಸರ್ವೆ ನಂಬರ್. ಇವಾಗ ನಾವು ನಿಂತಿರೋದು ಉದುಗೂರು ಸರ್ವೆ ನಂಬರ್. ಇದನ್ನ ಯಾವ ಒಂದು ಸರ್ವೆ ನಂಬರ್ಗೆ ಹಾಕ್ತಾರೆ ಸರ್? ಬೇರೆ ಸರ್ವೆ ನಂಬರ್ ಶಾಮಣ್ಣ ಕೆರೆ ಅಂತ ಬಿಟ್ಟು ಡಿಪಾಳಿ ಹೋಬಳಿ ಶಾಮಣ್ಣ ಕೆರೆ ಸರ್ವೆ ನಂಬರ್ ಅಲ್ಲಿ ಅಳವಡಿಸಿದ ಸರ್. ಅದು ಆ ಮಾಲೀಕರ ಹೆಸರು ಗೊತ್ತಾ? ಆ ಮಾಲೀಕರ ಹೆಸರು ಗೊತ್ತಿಲ್ಲ ಸರ್. ಓಕೆ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಶಾಮಣ್ಣ? ಸರ್, ಇಲ್ಲಿಂದ 3 ಕಿಲೋಮೀಟರ್ ಸರ್. ಇಲ್ಲಿ ಅಂದ್ರೆ ಊರು ಬಿಟ್ಟು ಊರಿಗೆ ಹಾಕಿದಾರೆ ಅಂತ? ಹೌದು ಸರ್, ವಾದ. ಓಕೆ ಓಕೆ ಸರ್, ಇವಾಗ ಇಲ್ಲಿ ಒಂದು ಸರ್ಕಾರದ ನಿಯಮ ಅಥವಾ ಒಂದು ಸರ್ಕಾರದ ಆರ್ಡರ್ ಪ್ರಕಾರ ಇವರ ಒಂದು ಗಂಗಾ ಕಲ್ಯಾಣ ಯೋಜನೆ ಇವ್ರಿಗೆ ಇರಬೇಕು. ಹೌದು ಸರ್. ಇದನ್ನ ಯಾಕೆ ತೆಗೆದ್ರು ಅಂತ ಸರ್ ಅದು ಏನು ಮಾಹಿತಿ ಗೊತ್ತಿಲ್ಲ ಸರ್. ಅದು ಏನ್ ತೆಗಿಯಂಗೂ ಇಲ್ಲ, ಏನು ಇಲ್ಲ. ಅದು ಬೋರ್ ಫೇಲ್ಯೂರ್ ಆದ್ರೂ ಸಮೇತನು TC ಏನಿದೆ ಕಂಬಗಳೆಲ್ಲ ಇಲ್ಲೇ ಇರ್ಬೇಕು ಸರ್. ಅದು ಅಂದ್ರೆ ಬೋರ್ ಫೇಲ್ಯೂರ್ ಆಗಿದೆ. ಬೋರ್ ಫೇಲ್ಯೂರ್ ಆಗಿದೆ ಸರ್. ಇದು ಅಂದ್ರೆ ಇವ್ರಿಗೆ ಬೋರ್ವೆಲ್ ಅಲ್ಲಿ ನೀರು ಬಂದಿಲ್ಲ. ಹಂಗಾಗಿ ನೀರು ಬಂದಿಲ್ಲ ಕಾರಣಕ್ಕೆ ಇಲ್ಲಿ TC ಎಲ್ಲ ಕುಂಡಿಸಿದ್ರೆ ಇವರು ಮಾಹಿತಿನೇ ಇಲ್ಲ ಪಾಪ. ಅವ್ರಿಗೆ ಯಾರು ದಲಿತರ ಪರಿಸ್ಥಿತಿ ಪಂಗಡ ಮಾಹಿತಿನೇ ಇಲ್ಲ. ನನಗೆ ಬೇರೆ ಕಡೆ ತಗೊಂಡು ಶಿಫ್ಟ್ ಮಾಡ್ಕೊಟ್ಟಿದ್ದಾರೆ ಇದನ್ನ. ಅಂದ್ರೆ ಇವ್ರಿಗೆ ಬೋರ್ವೆಲ್ ಹಾಕಿದಾಗ ನೀರ್ ಬರ್ತಾ ಇತ್ತು, ಸ್ವಲ್ಪ ದಿನಗಳ ನಂತರ ನೀರಲ್ಲಿ ಬತ್ತೋಗಿದೆ. ಹಂಗಾಗಿ ಇವರು ಇದು TC ಏನು ನಮ್ಮ ಅಳವಡಿಕೆ ಮಾಡಿದ್ರು ಅದನ್ನ 25 TCನ ಬೇರೆ ಕಡೆ ತಗೊಂಡೋಗಿ ಅವರೇ ಶಿಫ್ಟ್ ಮಾಡ್ಕೊಂಡು ಕಂಬಗಳು ಎಸ್ಟಿಮೇಟ್ ಇಲ್ಲದ ಕಂಬಗಳು ಮಾಡಿ 2 ಕಂಬ ಹೆಚ್ಚಾಗಿ ಹಾಕಿ ವೈರೆಲ್ಲ ಎಳೆದು ಬೇರೆ ಕಡೆ TC ಹಾಕಿ ಕೊಟ್ಟಿದ್ದಾರೆ ಸರ್. ಇದು ಸರ್, ಇವಾಗ ನೀವು ನೇರವಾಗಿ ಶೇಖರ್ ಸಿಂಗ್ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್, ಆಪಾದನೆ ಮಾಡ್ತಾ ಇದ್ದೀನಿ ಸರ್. ಇವಾಗ ಇವರು ಬಡವರು ಮತ್ತು ದೀನ ದಲಿತರಾಗಿರೋದ್ರಿಂದ ಇವ್ರ ಕೈಲಿ ದುಡ್ಡು ಕೊಡಕ್ಕಾಗಿಲ್ಲ ಅಂತ, ಅಥವಾ ಇದನ್ನ ಉಳಿಸ್ಕೊಳಕ್ ಆಗಿಲ್ಲ ಅಂತ ಏನ್ ಉಳಿಸ್ಕೊಳಕ್ಕಾಗಿಲ್ಲ? ಇವರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೊಂಡು ಇಲ್ಲ ಅವ್ರಿಗೆ ಹೇಳ್ದಂಗೆ ಮಾಹಿತಿನೇ ಕೊಡೋದು ತಗೊಂಡು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಸರ್. ಇದು ಓಕೆ. ಇದ್ರಲ್ಲಿ ಏನು ಅಕ್ರಮ ನಡೆದಿದೆ ಅಂತ ಹೇಳಿ? ಅಕ್ರಮ ನಡೆದಿದೆ ಸರ್. ಎಷ್ಟು ನಡೆದಿರ್ಬೋದು ಸರ್ ನಿಮ್ ಪ್ರಕಾರ? ಸುಮಾರು ಲಕ್ಷ ಆಗಿರ್ಬೋದು ಸರ್. ಇದು ಓಕೆ ಆಗಿದೆ ಸರ್. ಓಕೆ ಸರ್, ಇವಾಗ ಇವ್ರಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ಇವ್ರೊಂದು ಎಸ್ಟಿಮೇಟ್ ಮಾಡಿರ್ಬೇಕು ಅಥವಾ ಅಲ್ಲಿಗೆ ಒಂದು ಸ್ಯಾಂಕ್ಷನ್ ಆಗಿರ್ಬೇಕು, ಏನೋ ಒಂದು ಪ್ರಕ್ರಿಯೆ ನಡೆದಿರ್ಬೇಕು. ಆದ್ರೆ ಇದು ಯಾವ್ದು ನಡೆಯಲಿದ್ದಂಗೆ ನೇರವಾಗಿ ಇನ್ನೊಂದಕ್ಕೆ ಹಾಕಿದಾರೆ ಅಂದ್ರೆ ಇವ್ರು ಎಷ್ಟು ಬಂಡಿಗೆ ಇಟ್ಟಿರ್ಬೋದು ನಿಮ್ ಪ್ರಕಾರ? ಇದು ನಮ್ಮ ಸರ್ಕಾರ ಸುತ್ತೋಲೆಯಲ್ಲಿ ಯಾವುದೇ ತರ ಇದೆ ಸರ್. ಇದು ಬೇರೆಯವರಿಗೆ ಇದ್ ಮಾಡ್ಬೇಕು, ಸರ್ವೆ ನಂಬರ್ ಇಂದ ಸರ್ವೆ ನಂಬರ್ ಚೇಂಜ್ ಮಾಡ್ಬೇಕು ಅಂತ ಸುತ್ತೋಲೆ ಇಲ್ಲ. ಇಲ್ಲಿ ಸುತ್ತೋಲೆ ಇರೋದನ್ನ ಏನಾರ ಇದ್ರೆ ನಿಮ್ಮ ಇದರಲ್ಲಿ ತಂದು ನಮ್ಗೆ ಕೊಟ್ರೆ ನಾವು ಹೋಗಿ ನಾವು ಬೇಕಾದ್ರೆ CM ಹತ್ರ ಕುತ್ಕೊಂಡು ಇಲ್ಲ ನಾವ್ ಯಾರ ಹತ್ರ ಕುತ್ಕೊಂಡು ಮಾತಾಡಿ ಇದನ್ನೇನೋ ಪರಿಹಾರ ಮಾಡ್ಬೋದು ಸರ್. ಇಲ್ಲಿಗೆ ಬಿಟ್ರೆ ಜಾಸ್ತಿ ಮುಂದುವರ್ಕೊಂಡು ಹೋಗ್ತದೆ. ಇದಕ್ಕೆ ನಾಳೆ ಬೆಳಗ್ಗೆ ಪರಿಹಾರ ಸಿಗಲ್ಲ ಸರ್. ಇವೆಲ್ಲ ಪಾಪ ರೈತರ ಅನ್ಯಾಯ ಆಗುತ್ತದೆ. ಓಕೆ ಸರ್, ಇವಾಗ ಇಲ್ಲಿ ಕಂಬ ಹಾಕಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಇದೆ ಸರ್, ದಾಖಲೆ ಇದೆ ಸರ್. ಇಲ್ಲಿ ನಿಮ್ ಫೋಟೋಗಳಿದ್ಯಾ? ಹೌದು ಸರ್, ಫೋಟೋ ಎಲ್ಲ ದಾಖಲೆ ಆಗಿದೆ ಸರ್. ಓಕೆ. ಇದನ್ನ ಹಾಕಿದ್ರ ಅಡವಳಿಕೆ ಮಾಡಿದ್ರು? ಹೌದು ಸರ್. ಇಲ್ಲೇ ಹಾಕಿದ್ರ? ಸರ್, ಅದೇ ಸರ್. ಅಲ್ಲಿ ಹಾಕಿದ್ರ? ಬನ್ನಿ ನೋಡೋಣ ಅಲ್ಲಿ. ಇದು ವೀಕ್ಷಕರೇ,
ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ 65 KVA, 25 25 KVA ಉದುಗೂರು ಗ್ರಾಮ ಪಂಚಾಯತಿಗೆ ಸರ್ವೆ ನಂಬರ್ 245/P9 ಎನ್ನುವ ಸರ್ವೆ ನಂಬರ್ ಅಲ್ಲಿ ಇದ್ದಂತ ಒಂದು ಟ್ರಾನ್ಸ್ಫಾರ್ಮರ್ ಇದು. ಅದರ ಜಾಗನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಈ ಒಂದು ಭಾಗದಲ್ಲಿ ಪೋಲ್ಗಳನ್ನ ಅಳವಡಿಸಿರ್ತಾರೆ. ಹೌದಾ ಸಾಹೇಬ್ರೆ? ಇಲ್ಲೇ ಹಾಕಿದ್ರಾ? ಇಲ್ಲೇ ಪೋಲ್ ಇತ್ತಾ? ಎಷ್ಟ್ ದಿನ ಇತ್ತು ಇದು? 1 ವರ್ಷ ಇತ್ತಾ? ತೆಗೆದು 1 ವರ್ಷ ಆಯ್ತಾ ಅಥವಾ ಇದ್ದು 1 ವರ್ಷ ಆಯ್ತಾ? ಯಾಕೆ ತೆಗೆದ್ರು ಇದನ್ನ, ಏನಾದ್ರು ಗೊತ್ತಾ ನಿಮ್ಗೆ? ನೀವ್ ಯಾರು? ನೀವು ಪಕ್ಕದವ್ರು. ನಿಮ್ಗೆ ಇಲ್ಲಿ ಕಂಬ ಹಾಕಿದ್ರಾ? ಕಂಬ ಹಾಕಿದ್ದು ಟ್ರಾನ್ಸ್ಫಾರ್ಮರ್ ಎಲ್ಲ ಇಟ್ಟಿದ್ರಾ? ಇವರು ಒಟ್ಟಲ್ಲಿ ಇಲ್ಲಿ ಇದ್ದಿದ್ದನ್ನ ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಲ್ವಾ? ನೋಡಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಂಬ ಹಾಕಿರೋದು ಇಲ್ಲಿ ಮಾರ್ಕ್ ಇದೆ. ಇಲ್ಲಿ ಗೈ ಕಟ್ಟಿದ್ರು, ಇಲ್ಲಿ ಕಾಣಿಸ್ಬೋದು ನಿಮ್ಗೆ, ಗೈ ನೋಡಿ ಕಾಣಿಸುತ್ತೆ. ಈ ಗೈ ಒಟ್ಟಾರೆಯಾಗಿ ದೀಪಾಳ್ಯ ಶಾಖೆಯಲ್ಲಿ ಹಲವಾರು ಅಕ್ರಮಗಳು ನಡೀತಾ ಇದೆ. ಈ ಒಂದು ಅಕ್ರಮಗಳಿಗೆ ಅಂತ್ಯವೇ ಇಲ್ಲ ಅಂತ ಕಾಣಿಸುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಶಾಮನ್ಕೆರೆ ಗ್ರಾಮ ಪಂಚಾಯತಿ ಜಂಟಿ ಸರ್ವೆ ನಂಬರ್ನಲ್ಲಿ ಇನ್ನೊಂದು ಹಾಕಿದ್ದಾರೆ, ಸ್ಥಳಾಂತರ ಮಾಡಿರೋದು. ಇದು ಎಷ್ಟು ಸರಿ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಒಂದು ನೀವು ಪಡೆದಂತ ಸಂಬಳನ ಈ ರೀತಿಯಾಗಿ ಅಕ್ರಮದ ಹಣದ ಆಸೆಗೆ ಒಂದು ಸರ್ವೆ ನಂಬರ್ ಇಂದ ಇನ್ನೊಂದು ಸರ್ವೆ ನಂಬರ್ಗೆ ನೀವು ಗಂಗಾ ಕಲ್ಯಾಣ ಯೋಜನೆ ಎನ್ನುವ ಒಂದು ಯೋಜನೆಯನ್ನೇ ದುರುಪಯೋಗ ಪಡಿಸ್ಕೊಂಡು ಈ ರೀತಿಯ ಕೆಲಸಗಳು ಮಾಡ್ತೀರಂದ್ರೆ ಎಷ್ಟು ಅಸಹ್ಯದ ಕೆಲಸ. ಒಬ್ಬ ದಲಿತನಿಗೆ ಮೋಸ ಮಾಡಿ ಇನ್ನೊಬ್ಬ ಹಣವಂತನಿಗೆ ತಗೊಂಡೋಗಿ ನೀವು ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ತೀರಾ. ಗಂಗಾ ಕಲ್ಯಾಣ ಯೋಜನೆ ಅನ್ನುವ ಒಂದು ಅದ್ಭುತ ಯೋಜನೆ, ಸರ್ಕಾರದ ಒಂದು ವರದಾನದ ಯೋಜನೆ, ಅಂತ ಒಂದು ಯೋಜನೆಗೆ ನೀವು ಅಕ್ರಮ ಎಸಗಿ ನಿಮ್ಮ ಹಣದ ಆಸೆಗಾಗಿ ಈ ಕೆಲಸ ಮಾಡ್ತೀರಾ ಅಂತ ನಿಜವಾಗ್ಲೂ ಯಾರು ಊಹೆ ಮಾಡಕ್ಕಾಗಲ್ಲ. ಸರ್, ಇವಾಗ ನೀವು ಶೇಖರ್ ಸಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಇವರೊಬ್ಬ ಪ್ರಭಾವಿ ಇದ್ದಾರೆ, ಇಲ್ಲಿಯ ಒಂದು ಏನು 659 ಲೋಕಲ್ ಕಮಿಟಿಯ ಒಂದು ಇಷ್ಟು ಒಡನಾಟದಲ್ಲಿದ್ದಾರೆ. ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಅವ್ರ ಬಗ್ಗೆ ನಾವು ಏನು ಹೇಳಕ್ ಹೋಗಲ್ಲ. ಅವ್ರು ಮಾಡಿರೋದೆಲ್ಲ ಬರೀ ಅನಾಚಾರ ಸರ್, ಎಲ್ಲ ಇಲ್ಲಿಗಲ್ ಮಾಡಿದ್ದಾರೆ. ಅವ್ರ ಬಗ್ಗೆ ಸೂಕ್ತ ಕ್ರಮ ನೀವು ಟಿವಿ ಅವ್ರು ತಗೋಬೇಕು. ಇಲ್ಲ ನಾನು ಸೀದಾ CM ಸಿದ್ದರಾಮಯ್ಯ ಹತ್ರ ಹೋಗ್ತೀನಿ. ಇನ್ನ ಎಷ್ಟು ಯಾರಾದ್ರೂ ಇದ್ರೆ ಅವ್ರ ಹತ್ರ ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಕೊಡಿಸಿ ಎಲ್ಲ ಇದು ಮಾಡ್ತೀನಿ ಸರ್, ಅಷ್ಟೇ. ಎಸ್, ಇದಾಗಿತ್ತು ನಮ್ಮ ಸಾಮಾಜಿಕ ಹೋರಾಟಗಾರರು ರೋಹಿತ್ ಕುಮಾರ್ ಅವರ ಮಾತು. ಇವರು ಏನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ವರದಿಯನ್ನ ನೋಡಿ ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಪತ್ರ ಕೊಡ್ತೀನಿ ಮತ್ತು ಲೋಕಾಯುಕ್ತರಿಗೂ ಪತ್ರ ಕೊಡ್ತೀನಿ ಮತ್ತು ಸಂಬಂಧಪಟ್ಟಂತ ಬೆಸ್ಕಾಂ MD ಅವ್ರಿಗೂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ. ಇವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಒಂದು ಇನ್ಚಾರ್ಜ್ JE ಆಗಿರುವಂತಹ ಒಂದು ಪ್ರಭಾರ ವ್ಯವಸ್ಥೆಯಲ್ಲಿರುವಂತಹ ಒಬ್ಬ JE ಈ ರೀತಿಯ ಅಕ್ರಮಗಳನ್ನ ಎಸಗ್ತಾರೆ. ಬೇಕಾಬಿಟ್ಟಿಯಾಗಿ ಟ್ರಾನ್ಸ್ಫಾರ್ಮರ್ಗಳನ್ನ ಚೇಂಜ್ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಒಂದು ಗಂಗಾ ಕಲ್ಯಾಣ ಯೋಜನೆ ಅನ್ನುವ ಒಂದು ಯೋಜನೆಯನ್ನ ಬದಲಾಯಿಸ್ತಾರೆ. ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಪ್ರಭಾವಿಯಾಗಿರ್ಬೋದು ಅನ್ನೋದನ್ನ ನಮ್ಮ ರೋಹಿತ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಕೇವಲ 10-12 ತಿಂಗಳ ಒಂದು ಇನ್ಚಾರ್ಜ್ ಅಲ್ಲಿ ಇದ್ದಂತಹ ಪ್ರಭಾರಿಯಾಗಿದ್ದಂತಹ ಸಿಂಗ್ ಅವರು ಈ ಮಟ್ಟದ ಅಕ್ರಮಗಳನ್ನ ಮಾಡಿದ್ದಾರೆ ಅಂದ್ರೆ ಇವರು ಮುಂದಿನ ದಿನಗಳಲ್ಲಿ ಇವ್ರನ್ನ ಪರ್ಮನೆಂಟ್ JE ಆಗಿ ಯಾವ್ದಾದ್ರು ಒಂದು O&M ಹಾಕಿದ್ರೆ ಖಂಡಿತವಾಗ್ಲೂ ಆ ಒಂದು ಶಾಖೆನೇ ಮಾರ್ಬಿಡ್ತಾರೆ ಅಥವಾ ಆ ಒಂದು ಸಬ್ ಡಿವಿಷನ್ನೇ ಮಾರ್ಬಿಡ್ತಾರೆ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಇವ್ರಿಗೆ ಇರುವಂತಹ ಪ್ರಭಾವ ಮತ್ತು ಪ್ರಭಾರ ಯಾರು ಅಂತ ಗೊತ್ತಾಗ್ತಿಲ್ಲ, ಅಥವಾ ಇವರು ಇರುವಂತಹ 659 ಒಂದು ಒಂದು 659 ಒಂದು ಬಲ ಇಟ್ಕೊಂಡು ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ದಯವಿಟ್ಟು 659 ಅಧ್ಯಕ್ಷರಾದ ಬಲರಾಮ್ ಅವರು ಈ ವರದಿನ ಗಮನಿಸಬೇಕು ಮತ್ತು ಈ ರೀತಿಯ ಪದಾಧಿಕಾರಿಗಳನ್ನ ನೀವು ಇಟ್ಕೊಂಡ್ರೆ ಮುಂದೊಂದು ದಿನ ನಿಮಗೂ ಸಹ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಈ ರೀತಿಯಾಗಿ ಒಂದು ದೀನ ದಲಿತ ಮತ್ತು SC/ST ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಕಮ್ಯುನಿಟಿಯ ಒಬ್ಬ ರೈತನಿಗೆ ಈ ಮಟ್ಟಕ್ಕೆ ಮೋಸ ಮಾಡ್ತಾರೆ ಶೇಖರ್ ಸಿಂಗ್ ಅಂದ್ರೆ ನಿಜವಾಗ್ಲೂ ಅಸಹ್ಯ ಅಂದ್ರೆ ಅಸಹ್ಯ. ಇದು ಇವ್ರಿಗೆ ಸಿಕ್ತಿರುವಂತ ಸಂಬಳ, ಇವ್ರು ಕೊಡ್ತಿರುವಂತ ಭತ್ಯ ಎಲ್ಲವನ್ನೂ ಬಿಟ್ಟು ಈ ರೀತಿಯ ಅಕ್ರಮಗಳಿಗೆ ಇವ್ರು ಕೈ ಹಾಕ್ತಾರೆ ಅಂದ್ರೆ ಇವ್ರು ಇನ್ನೆಷ್ಟು ಕನಿಷ್ಠ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದಾರೆ ಅನ್ನೋದನ್ನ ನಿಜವಾಗ್ಲೂ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಶೇಖರ್ ಸಿಂಗ್ ಅವರು, ನೀವು ನಿಮ್ಮ ಕೆಲಸ ಏನಿದೆ ಓವರ್ಸೀರ್ ಆಗಿರ್ಬೇಕಾಗಿತ್ತು, ಆದ್ರೆ ನೀವು ಇವತ್ತು JE ಆಗಿ ಪ್ರಭಾವ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನೀವು ಕೇವಲ ನಿಮ್ಮ ಒಂದು ಬೆಸ್ಕಾಮಿನ ಏನು ಕೆಲಸ ಇದೆಯೋ ನಿಮ್ಮ ಕಾನೂನಿನ ಅಡಿಯಲ್ಲಿ ನೀವು JE ಆಗಿ ಏನ ಕೆಲಸ ಮಾಡಬೇಕು ಅಷ್ಟನ್ನ ಮಾತ್ರ ಮಾಡಬೇಕು. ಗುತ್ತಿಗೆದಾರರ ಕೆಲಸ ಮಾಡೋದು ಬಿಡಿ ಸ್ವಾಮಿ. ಗುತ್ತಿಗೆದಾರರಿಗೆ ಅವ್ರದೇ ಆದ ಕೆಲಸ ಇದೆ, ಅವ್ರು ಮಾಡ್ತಾರೆ. ನೀವು
ಹೋಗಿ ಗ್ರಾಹಕರ ಹತ್ರ ಮಾತಾಡಿ ಅವ್ರ ಹತ್ರ ಹೋಗಿ ನೀವು ಕಮಿಟ್ಮೆಂಟ್ಗಳಾಗಿ ಈ ರೀತಿಯಾಗಿ ಲಕ್ಷ ಲಕ್ಷ ದೊಂಬಿ ಹೊಡೆಯೋದು ಎಷ್ಟು ಸರಿ ನಿಜವಾಗ್ಲೂ ಗೊತ್ತಿಲ್ಲ. ದಯವಿಟ್ಟು ಗುಡುಬಂಡೆ AW ಅವರು ಈ ವರದಿನ ಗಮನಿಸಬೇಕು, ಈ ಲೈವ್ ನ ಗಮನಿಸಬೇಕು. ನಿಜವಾಗ್ಲೂ ನಿಮ್ಮ ಒಂದು ಉಪವಿಭಾಗದಲ್ಲಿ ಅಕ್ರಮಗಳು ತಲೆ ಎತ್ತಿ ಕುಣಿತಾ ಇದೆ. ಕೇವಲ ಡೀಪಾಳ್ಯ ಅನ್ನೋ ಒಂದೇ ಒಂದು ONDM ಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್ಗಳಿದ್ರೆ ಇನ್ನ ಬೇರೆ ಬೇರೆ ಒಂದು ONDMಗಳಲ್ಲಿ ಇನ್ನೇನೆಲ್ಲ ಪ್ರಾಬ್ಲಮ್ ಇರ್ಬೋದು, ಎಷ್ಟೆಲ್ಲ ರಾಜಕೀಯ ನಡೀಬೋದು, ದಯವಿಟ್ಟು ಗಮನಿಸಿ. ಇದೊಂದು ಈ ಒಂದು ಉದುಗೂರು ಒಂದು ಸರ್ವೆ ನಂಬರ್ ಅಲ್ಲೇ ಇಷ್ಟೆಲ್ಲ ಅಕ್ರಮ ನಡೆದಿದೆ. ಇದೊಂದು ಗಂಗೆ ಕಲ್ಯಾಣ ಯೋಜನೆ ಅನ್ನೋ ಒಂದು ಯೋಜನೆನೆ ತಿರುಚಿ ಇನ್ನೊಂದು ರೈತನಿಗೆ ತಗೊಂಡೋಗಿ ಇವರು ಟ್ರಾನ್ಸ್ಫಾರ್ಮರ್ನ ಕಂಬಗಳನ್ನ ಮತ್ತು ವೈರ್ಗಳನ್ನ ಹಾಕ್ತಾರೆ ಅಂದ್ರೆ ಬೇರೆ ಇನ್ನೆಲ್ಲ ಏನೇನ್ ಮಾಡಿರ್ಬೋದು. ದಯವಿಟ್ಟು ಗಮನಿಸಿ. ಇದು ನಿಜವಾಗ್ಲೂ ಬೆಸ್ಕಾಮೆ ತಲೆ ತಗ್ಗಿಸುವಂತ ಒಂದು ಕೆಲಸ. ಒಂದು ದಲಿತನಿಗೆ ಮೋಸ ಮಾಡಿದ್ದಾರೆ ಶೇಖರ್ ಸಿಂಗನವರು. ದಯವಿಟ್ಟು ಇವ್ರ ಮೇಲೆ ಕಡಾಖಂಡಿತವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂನ ಖಂಡಿತವಾಗ್ಲೂ ಇಂಥ ಅಧಿಕಾರಿಗಳು ಮಾರೇ ಮಾಡ್ತಾರೆ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.